ಇವತ್ತು ಹೊಸ ನಟರ ಒಂದಿಷ್ಟು ಟಾಪಿಕ್ಸ್ ಇವೆ. ಇದು ಆಕ್ಚುಲಿ ಇಂಪಾರ್ಟೆಂಟ್ ಟಾಪಿಕ್ ಅಂತಲ್ಲ, ಜಸ್ಟ್ ಒಂದು ಕ್ಯಾಶುವಲ್ ಅಪ್ಡೇಟ್ಸ್ ಅಷ್ಟೇ. ನಮ್ಮ ಸ್ಯಾಂಡಲ್ವುಡ್ ನ ಮುಂದಿನ ಜನರೇಷನ್ ಹೀರೋಗಳ ಲಿಸ್ಟ್ಗೆ ಮತ್ತೊಬ್ರು ಸೇರ್ಪಡೆ ಆಗ್ತಿದ್ದಾರೆ ಅಂತಾನೆ ಹೇಳ್ಬೋದು. ಇತ್ತೀಚೆಗೆ ಜೆಸಿ ದ ಯೂನಿವರ್ಸಿಟಿ ಅನ್ನೋ ಒಂದು ಟ್ರೈಲರ್ ರಿಲೀಸ್ ಆಗಿ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿದೆ. ಟ್ರೈಲರ್ ಮಾತ್ರ ಅಬ್ಸಲ್ಯೂಟ್ಲಿ ಫೈರ್ ಆಗಿದೆ. ನಂಗಂತೂ ಸಖತ್ ಇಷ್ಟ ಆಯ್ತು. ಸೂರ್ಯ ಪ್ರಖ್ಯಾತ್ ಅನ್ನೋ ಹೊಸ ಪ್ರತಿಭೆ ಈ ಸಿನಿಮಾದ ಹೀರೋ. ಈ ಸಿನಿಮಾವನ್ನ ಡಾಲಿ ಧನಂಜಯ್ ಅವರು ನಿರ್ಮಾಣ ಮಾಡ್ತಿದ್ದಾರೆ. ಒಟ್ನಲ್ಲಿ ಧನಂಜಯ್ ಅವರು ತನ್ನ ಡಾಲಿ ಬ್ಯಾನರ್ ಮೂಲಕ ಸೂರ್ಯ ಪ್ರಖ್ಯಾತ್ ನ ಸ್ಯಾಂಡಲ್ವುಡ್ಗೆ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಅದೇ ರೀತಿ ಸಂಚಿತ್ ಅವರು ಮ್ಯಾಂಗೋ ಪಚ್ಚ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡ್ತಿದ್ದಾರೆ. ಇದು ಕೂಡ ಒಂದು ಎಕ್ಸ್ಪೆಕ್ಟೆಡ್ ಸಿನಿಮಾ ಅಂತಾನೆ ಹೇಳ್ಬೋದು. ಸಂಚಿತ್ ಅವರು ಕಿಚ್ಚನ ಫ್ಯಾಮಿಲಿ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ಟ್ಯಾಲೆಂಟೆಡ್ ಟೆಕ್ನಿಷಿಯನ್ ಅಂತಾನೆ ಹೇಳ್ಬೋದು. ಆಕ್ಚುಲಿ ಇವರ ಮೊದಲ ಸಿನಿಮಾ ಜಿಮ್ಮಿ ಆಗಬೇಕಿತ್ತು, ಆದ್ರೆ ಆ ಸಿನಿಮಾಗೆ ತುಂಬಾನೇ ಟೈಮ್ ಬೇಕಾಗಿರೋ ಕಾರಣ ಸ್ವಲ್ಪ ಮುಂದಕ್ಕೆ ಹಾಕಿದ್ದಾರೆ. ಮ್ಯಾಂಗೋ ಪಚ್ಚ ಮೈಸೂರಿನ ಸುತ್ತಮುತ್ತ ನಡೆಯುವಂತಹ ಕತೆ ಇದೇ ಫೆಬ್ರವರಿ ಎಂಡ್ ಅಲ್ಲಿ ರಿಲೀಸ್ ಆಗುವ ಸಾಧ್ಯತೆ ಇದೆ. ಅದೇ ರೀತಿ ಯುವರಾಜಕುಮಾರ್ ಲಾಸ್ಟ್ ಇಯರ್ ಎಕ್ಕಾ ಸಿನಿಮಾ ಮೂಲಕ ಜಯಬೇರಿ ಬಾರಿಸಿದ್ದು ನಿಮಗೆ ಗೊತ್ತೇ ಇದೆ. ಇವರು ಕೂಡ ಒಬ್ಬ ವೆರಿ ಟ್ಯಾಲೆಂಟೆಡ್ ನಟ ಅಂತಾನೆ ಹೇಳ್ಬೋದು. ಆದ್ರೆ ಬೇಜಾರೇನಪ್ಪ ಅಂತಂದ್ರೆ ಯುವ ಸಿನಿಮಾ ಮಾಡೋದಕ್ಕೆ ತುಂಬಾನೇ ಗ್ಯಾಪ್ ತಗೋತಿದ್ದಾರೆ ಅಂತ ಅನ್ನಿಸ್ತಿದೆ. ಮುಂದಿನ ಸಿನಿಮಾದ ಬಗ್ಗೆ ಯಾವುದೇ ಅಫಿಷಿಯಲ್ ಅನೌನ್ಸ್ ಆಗಿಲ್ಲ, ಆದ್ರೆ ತರುಣ್ ಸುಧೀರ್ ಅಂತ ಸುದ್ದಿ ಇದೆ ಅಷ್ಟೇ. ಅದೇ ರೀತಿ ಎಕ್ಕಾ ಟೀಮ್ ಮತ್ತೊಮ್ಮೆ ರಿಯೂನಿಟ್ ಆಗ್ತಿದೆ. ರೋಹಿತ್ ಪದಕಿ ಯುವರಾಜ್ ಕುಮಾರ್ಗೆ ಒಂದು ಬ್ಯೂಟಿಫುಲ್ ಸ್ಕ್ರಿಪ್ಟ್ ಬರೆದಿದ್ದಾರೆ ಅಂತ ಮಾಹಿತಿ ಇದೆ. ಹಾಗಾಗಿ ಸದ್ಯದಲ್ಲೇ ಈ ಎರಡು ಸಿನಿಮಾಗಳ ಬಗ್ಗೆ ಅನೌನ್ಸ್ಮೆಂಟ್ ಆಗಲಿದೆ, ವೇಟ್ ಮಾಡಿ. ಅದೇ ರೀತಿ ನಮ್ಮ ಸ್ಯಾಂಡಲ್ವುಡ್ಗೆ ವಿನಯ್ ರಾಜ್ಕುಮಾರ್ ಆಗಿರ್ಬೋದು, ಧೀರನ್, ವಿರಾಟ್ ಹೀಗೆ ಅನೇಕ ಹೊಸ ಹೀರೋಗಳ ಎಂಟ್ರಿ ಆಗಿದೆ. ಆದ್ರೆ ಎಂಡ್ ಆಫ್ ದ ಡೇ ಕನ್ನಡ ಚಿತ್ರರಂಗದಲ್ಲಿ ಯಾರು ಉಳ್ಕೋತಾರೆ, ಯಾರು ಸೈಲೆಂಟ್ ಆಗಿ ಮನೆಗೆ ಹೋಗ್ತಾರೆ ಅನ್ನೋದು ಅವರವರ ಟ್ಯಾಲೆಂಟ್ ಅಂಡ್ ಎಫರ್ಟ್ ಗೆ ಬಿಟ್ಟಿದ್ದು. ಒಟ್ನಲ್ಲಿ ನಮ್ಮ KFA ಫ್ಯೂಚರ್ ಬ್ರೈಟ್ ಆಗಿರುತ್ತೆ ಅನ್ನೋದಕ್ಕೆ ಇತ್ತೀಚೆಗೆ ರಿಲೀಸ್ ಆಗ್ತಿರುವಂತಹ ಯಂಗ್ ಆಕ್ಟರ್ಸ್ ಸಿನಿಮಾಗಳೇ ಸಾಕ್ಷಿ. ಇದಿಷ್ಟು ಹೊತ್ತಿನ ಟಾಪಿಕ್. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಆದಷ್ಟು ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿ ಗೈಸ್.